ವೆರಿಕೋಸೀಲ್ ಅಂದ್ರೆ ಏನು? ವೆರಿಕೋಸೀಲ್ ಯಾಕಾಗುತ್ತೆ? ವೆರಿಕೋಸೀಲ್ಗೆ ಸರ್ಜರಿ ಒಂದೇ ಆಯ್ಕೆನಾ ಅಥವಾ ಔಷಧಿಗಳಿಂದಲೂ ಕೂಡ ನಾವು ವೆರಿಕೋಸೀಲ್ ಅನ್ನ ಗುಣ ಮಾಡಬಹುದಾ? ಈ ತರ ಹಲವಾರು ಪ್ರಶ್ನೆಗಳನ್ನ ಪೇಷಂಟ್ಸ್ ನಮಗೆ ಯೂಶುವಲಿ ಕೇಳ್ತಿರ್ತಾರೆ. ಸೊ ಇವತ್ತಿನ ದಿನ ನಾನು ನಿಮಗೆ ಮತ್ತೊಂದು ವೆರಿಕೋಸೀಲ್ ಕಂಪ್ಲೀಟ್ ಆಗಿ ಗುಣ ಆಗಿರುವಂತಹ ಕೇಸ್ನ ತೋರಿಸ್ತೀನಿ ಮತ್ತು ಅದರ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚ್ಕೊಳ್ತೀನಿ. ನಾನು ಇವಾಗ ತಾನೇ ಹೇಳ್ದಂಗೆ ವೆರಿಕೋಸೀಲ್ ಯಾಕಾಗುತ್ತೆ, ಇದರ ಗುಣಲಕ್ಷಣಗಳು ಏನೇನು, ಈ ವೆರಿಕೋಸೀಲ್ ಇಂದ ಪುರುಷರಲ್ಲಿ ಬಂಜೆತನ ಹೆಂಗಾಗುತ್ತೆ, ಈ ವೆರಿಕೋಸೀಲ್ ಸಮಸ್ಯೆಯಿಂದ ಮುಂದಿನ ದಿನಗಳಲ್ಲಿ ಯಾವ ಯಾವ ತೊಂದರೆ ಒಳಗಾಗಬೇಕಾಗುತ್ತೆ ಮತ್ತು ವೆರಿಕೋಸೀಲ್ ಹೋಮಿಯೋಪತಿಯಲ್ಲಿ ಔಷಧಿಗಳ ಮೂಲಕ ಹೆಂಗೆ ಗುಣ ಆಗುತ್ತೆ ಅನ್ನೋದನ್ನ ಒಂದು ಕೇಸ್ ಮೂಲಕ ಇವತ್ತು ನೋಡೋಣ. ಬಹಳ ಜನರಲ್ಲಿ ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರಿ ಡಾಕ್ಟ್ರೆ, ಔಷಧಿಯಿಂದ ಗುಣ ಆಗುತ್ತೆ ಅಂತ ಹೇಳ್ತೀರಿ, ಎಷ್ಟು ತಿಂಗಳು ಬೇಕಾಗಬಹುದು ಅಥವಾ ವರ್ಷಗಳೇನಾದರೂ ಬೇಕಾಗುತ್ತಾ? ಈ ಪ್ರಶ್ನೆ ಸುಮಾರು ರೋಗಿಗಳಲ್ಲಿ ಮನಸ್ಸಲ್ಲಿ ಇರುತ್ತೆ. ಇವಾಗ ಈ ಒಂದು ವೆರಿಕೋಸೀಲ್ ಕೇಸಲ್ಲಿ ಯಾವ ತರ ವೆರಿಕೋಸೀಲ್ ಥರ್ಡ್ ಗ್ರೇಡ್ ಇರುವಂತಹ ಒಂದು ಸ್ಟೇಜ್ ಅಲ್ಲಿ ಇರುವಂತಹ ವೆರಿಕೋಸೀಲು ಅದು ಕಡಿಮೆ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತು, ಇದಕ್ಕೆ ಹೋಮಿಯೋಪತಿ ಔಷಧಿ ಯಾವ ತರ ಸಹಕಾರಿಯಾಯಿತು, ಇದನ್ನ ನೋಡೋಣ. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ, ನೀವು ಡೇಟ್ ನೋಡಬಹುದು ಇಲ್ಲಿ 2024 ನವೆಂಬರ್ 5. ಸೊ ಈ ಡೇಟ್ ಅಲ್ಲಿ ಇಂಪ್ರೆಷನ್ ತೋರಿಸ್ತಾ ಇದೆ. ಏನು ಅಂತ ಹೇಳಿದ್ರೆ ಥರ್ಡ್ ಗ್ರೇಡ್ ವೆರಿಕೋಸೀಲ್ ಲೆಫ್ಟ್ ಸೈಡೆಡ್ ಅಂತ ಹೇಳಿ, ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಎಡಗಡೆ ವೃಷಣದಲ್ಲಿ 3ನೇ ಗ್ರೇಡಿನ ವೆರಿಕೋಸೀಲ್ ಕಂಡು ಬರ್ತಾ ಇದೆ ನವೆಂಬರ್ 2024. ಸೊ ಔಷಧಿ ಕೊಟ್ಟ ನಂತರ ನಾವು ಯೂಶುವಲಿ 3 ತಿಂಗಳಿಗೆ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿರ್ತೀವಿ. ಯೂಶುವಲಿ 3 ತಿಂಗಳು ಅಥವಾ 4 ತಿಂಗಳಿಗೆನೆ ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಹೇಳ್ತೀವಿ. ಬಿಕಾಸ್ ವರ್ಷಾನ್ಗಟ್ಲೆ ಟೈಮ್ ಬೇಕಾಗಲ್ಲ ಚೇಂಜಸ್ ನಮಗೆ ಕಂಡು ಬರಲಿಕ್ಕೆ. ವಿದಿನ್ 3 ಮಂತ್ಸ್ ಆರ್ ಮ್ಯಾಕ್ಸಿಮಮ್ 4 ಮಂತ್ಸ್ ಒಳಗಡೆ ನಮಗೆ ಚೇಂಜಸ್ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ರಿಪೋರ್ಟ್ 2025 ಮಾರ್ಚ್ ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿಸಿರುವಂತದ್ದು, ವೃಷಣಗಳ ಸ್ಕ್ಯಾನಿಂಗು. ಸೊ ಈ ಒಂದು 3 ರಿಂದ 4 ತಿಂಗಳಲ್ಲಿ ಏನಾಯ್ತು, ಗ್ರೇಡ್ ಸೆಕೆಂಡ್ ವೆರಿಕೋಸೀಲ್ ಅಂತ ಕ್ಲಿಯರ್ ಆಗಿ ಇಲ್ಲಿ ಕಂಡು ಬರ್ತಾ ಇದೆ. ಮುಂಚೆ ಒಂದು 3 ತಿಂಗಳ ಹಿಂದೆ ಥರ್ಡ್ ಗ್ರೇಡ್ ಅಂತ ಏನಿತ್ತು ವೆರಿಕೋಸೀಲು, ಅದು ಕಡಿಮೆ ಆಗ್ಬಿಟ್ಟು ಸೆಕೆಂಡ್ ಗ್ರೇಡ್ಗೆ ಬಂದಿರುವಂಥದ್ದು. ಇದಾದ ನಂತರ ನೆಕ್ಸ್ಟ್ 3 ಮಂತ್ಸ್ ಅಂದ್ರೆ ಮುಂದಿನ 3 ತಿಂಗಳ ಔಷಧಿ ನಂತರ 2025 ಜೂನ್ 26 26 ಜೂನ್ 2025 ಮತ್ತೊಂದು ಸರ್ತಿ ನಾವು ಸ್ಕ್ಯಾನ್ ಮಾಡಿಸಿದಾಗ ಇಲ್ಲಿ ನೀವು ನೋಡಬಹುದು ಕ್ಲಿಯರ್ ಆಗಿ ಲೆಫ್ಟ್ ಸೈಡೆಡ್ ಗ್ರೇಡ್ 1 ವೆರಿಕೋಸೀಲ್ ಅಂತ ಕಂಡು ಬರ್ತಾ ಇದೆ. ಸೊ ಪ್ರಾಬಬ್ಲಿ ಇನ್ನೂ ಒಂದು 2 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಇದು ಗುಣ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಯಾವ ತರ ಗುಣ ಆಯ್ತು, ಎಷ್ಟು ಟೈಮ್ ಬೇಕಾಗುತ್ತೆ ಗುಣ ಆಗ್ಲಿಕ್ಕೆ ಅದು ಅನ್ನೋದನ್ನ ನಾವು ನೋಡಿದ್ವಿ. ಹಾಗಂತ ಎಲ್ಲಾ ಪೇಷಂಟ್ಸ್ ಅಲ್ಲೂ ಇಷ್ಟೇ ಟೈಮ್ ಬೇಕಾಗುತ್ತೆ ಅಂತಲ್ಲ. ಎಷ್ಟೋ ಪೇಷಂಟ್ಸ್ ಅಲ್ಲಿ ಬರೀ 3 ತಿಂಗಳಲ್ಲಿ ಗುಣ ಆಗೋಗ್ಬಿಡುತ್ತೆ. ಥರ್ಡ್ ಗ್ರೇಡ್ ವೆರಿಕೋಸೀಲ್ ಇದ್ರೂ ಕೂಡ
4th ಗ್ರೇಡ್ ಇದ್ರೂ ಕೂಡ ಜಸ್ಟ್ 3 ಮಂತ್ಸ್ ಅಲ್ಲಿ ಗುಣ ಆಗ್ಬಿಡುತ್ತೆ. ಈ ತರದ್ದು ಪೇಷಂಟ್ಸ್ ಅಲ್ಲಿ 3 ಮಂತ್ಸ್ ಪ್ಲಸ್ 3 ಮಂತ್ಸ್ 6 ಮಂತ್ಸ್ ಬೇಕಾಯ್ತು. ಇನ್ನು ಕೆಲವೊಂದು ಪೇಷಂಟ್ಸ್ ಅಲ್ಲಿ 9 ತಿಂಗಳವರೆಗೂ ಕೂಡ ಸಮಯ ಬೇಕಾಗಬಹುದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದೇರ್ ಬಾಡಿ ರೆಸ್ಪಾನ್ಸ್. ಅವರ ದೇಹ ಔಷಧಿಗೆ ಯಾವ ತರ ಒಂದು ಪ್ರತಿಕ್ರಿಯೆ ಮಾಡುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ 3rd ಗ್ರೇಡ್ ವೆರಿಕೋಸಿಲ್ ಇದ್ರೂ ಕೂಡ ಅಥವಾ 4th ಗ್ರೇಡ್ ವೆರಿಕೋಸಿಲ್ ಇದ್ರೂ ಕೂಡ ಹೋಮಿಯೋಪತಿ ಔಷಧಿಯಿಂದಾನೇ ಇದನ್ನ ಗುಣ ಮಾಡಬಹುದು. ಯಾವುದೇ ರೀತಿಯ ಸರ್ಜರಿಯ ಅವಶ್ಯಕತೆ ಇರೋದಿಲ್ಲ. ಸೊ ವೆರಿಕೋಸಿಲ್ಗೆ ಏನ್ ಮಾಡಬೇಕು, ಯಾವ ತರ ಆಹಾರ ತಗೊಳ್ಬೇಕು, ಯಾವುದನ್ನ ಬಿಡಬೇಕು, ಯಾವುದನ್ನ ತಗೊಳ್ಬೇಕು, ಜೀವನ ಶೈಲಿಯಲ್ಲಿ ಏನೇನು ಬದಲಾವಣೆ ಮಾಡಬೇಕು, ಅದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಇದೇ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದು ಉಂಟು. ಸೊ ಈ ವಿಡಿಯೋ ಮುಗಿದ ನಂತರ ನೀವು ಇನ್ನೂ ವೆರಿಕೋಸಿಲ್ ಬಗ್ಗೆ ಮಾಹಿತಿಗೆ ಇದೇ ಚಾನಲ್ ಅಲ್ಲಿ ಸಿಗುವಂತಹ ಬೇರೆ ಬೇರೆ ವಿಡಿಯೋಸ್ಗಳನ್ನ ನೋಡಿಕೊಂಡು ವೆರಿಕೋಸಿಲಿನ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ತಗೊಳ್ಬಹುದು. ಸೊ ಇವತ್ತಿನ ದಿನ ನಾನು ನಿಮಗೆ ಏನು ವಿಚಾರ ಹೇಳಬೇಕು ಅಂತ ಇತ್ತು ಅಂತ ಹೇಳಿದ್ರೆ, ಬಹಳ ಜನ ಕೇಳೋದು ಒಂದೇ ಪ್ರಶ್ನೆ, ಈ ವೆರಿಕೋಸಿಲ್ ಎಷ್ಟು ದಿನದಲ್ಲಿ ಗುಣ ಆಗುತ್ತೆ, ಎಷ್ಟು ತಿಂಗಳಲ್ಲಿ ಗುಣ ಆಗುತ್ತೆ. ಸೊ ಈಗ ನಾನು ಹೇಳಿದಂಗೆ ಈ ಪೇಷಂಟ್ ಯಾವ ತರ 6 ತಿಂಗಳು ಬೇಕಾಯ್ತು, ಕೆಲವೊಬ್ಬರಲ್ಲಿ 3 ತಿಂಗಳು ಬೇಕಾಗುತ್ತೆ, ಕೆಲವೊಬ್ಬರಲ್ಲಿ 9 ತಿಂಗಳು ಬೇಕಾಗುತ್ತೆ. ಸೊ ಎಕ್ಸಾಕ್ಟ್ಲಿ ಇಷ್ಟೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ 3 ತಿಂಗಳಿಗೆ ನಾವು ಸ್ಕ್ಯಾನಿಂಗ್ ಮಾಡಿಸ್ತಾ ಹೋಗ್ತೀವಿ, ಅದರಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಆಗೋದು ಗೊತ್ತಾಗ್ತಾ ಬರುತ್ತೆ. ಸೊ ನೀವು ಕೂಡ ವೆರಿಕೋಸಿಲ್ ಪೇಷಂಟ್ಸ್ ಆಗಿದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫೋನ್ ಮಾಡಿ, ನಿಮ್ಮ ರಿಪೋರ್ಟ್ಸ್ ಏನಾದರೂ ಇದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ಸು ಅವುಗಳನ್ನ ಕಳಿಸ್ಕೊಡಿ ಇದೇ ವಾಟ್ಸಪ್ ನಂಬರ್ಗೆ. ಅದನ್ನ ನೋಡ್ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಧನ್ಯವಾದಗಳು.